ಮೈಸೂರು ಮಹಾರಾಜರ ನಂತರ ಮೈಸೂರು ಅಭಿವೃದ್ಧಿ ಆಗಿದ್ರೆ ಅದು ನನ್ನ ಕಾಲದಲ್ಲಿ ಅಂತೇಳಿ ಸಿ ಎಂ ಸಿದ್ದರಾಮಯ್ಯವರು ಪ್ರತಿ ಭಾಷಣದಲ್ಲೂ ಕೂಡ ಹೇಳ್ತಾರೆ. ಆದರೆ ಅವರು ವಾಸ ಮಾಡುವಂತಹ ಮನೆ ಇಬ್ಬಾಗದ ರಸ್ತೆ ಕುಸಿದು ಈಗಾಗಲೇ 6 ತಿಂಗಳು ಕಳೆದರೂ ಕೂಡ ಅಧಿಕಾರಿಗಳು ಇತ್ತ ತಿರುಗಿ ನೋಡ್ತಾ ಇಲ್ಲ. ದುರ್ಶಸ ಗಮನಿಸ್ತಾ ಇರ್ಬೋದು, ರಾಮಕೃಷ್ಣ ನಗರದ ಹೈ ಬ್ಲಾಕ್ನಲ್ಲಿ ಬರುವಂತಹ 2ನೇ ಮುಖ್ಯ ರಸ್ತೆ ಇದು. ಕಳೆದ 6 ತಿಂಗಳಿಂದ ಸಾಕಷ್ಟು ಧಾರಾಕಾರವಾಗಿ ಸುರಿದಂತಹ ಮಳೆಯಿಂದಾಗಿ ಈ ಒಂದು ರಸ್ತೆ ಕುಸಿದು ಬಿದ್ದಿದೆ. ರಾಜಕಾಲುವೆ 2 ರಸ್ತೆಯ ಪಕ್ಕದಲ್ಲೂ ಕೂಡ ಬರ್ತದೆ. ಸೊ ಹೀಗಾಗಿ ನೀರಿನ ಸೆಳೆತದಿಂದಾಗಿ ಈ ಒಂದು ರಸ್ತೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಕಳಪೆ ಕಾಮಗಾರಿ ಆಗಿರುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಎತ್ಕೊಳ್ತಾ ಇರುವಂಥದ್ದು. ಯಾಕಂದರೆ ಒಂದು ಮಳೆಗೆ ಈ ರೀತಿಯಾಗಿ ರಸ್ತೆ ಕುಸಿದು ಬಿದ್ದಿದೆ. ಸುಮಾರು 6 ತಿಂಗಳಾದರೂ ಕೂಡ ಈ ಭಾಗಕ್ಕೆ ಬಂದು ಇಲ್ಲೇ ಜನರ ಕಷ್ಟವನ್ನ ಕೇಳುವಂತಹ ಕೆಲಸಕ್ಕೆ ಯಾರೊಬ್ಬರು ಕೂಡ ಮುಂದಾಗ್ತಾ ಇಲ್ಲ. ಎಲ್ಲರೂ ಕೂಡ ಭೇಟಿಯನ್ನು ಮಾಡಿ ಅವರಿಗೆ ಒಂದಷ್ಟು ಮನವಿಯನ್ನು ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಾದಂತಹ ಇಲ್ಲಿಗೆ ಅವರ ಮನವಿಗೆ ಕೂಡ ಸ್ಪಂದನೆ ಸಿಕ್ಕಿಲ್ಲ. ಇಲ್ಲಿ ಸ್ಥಳೀಯರವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ 6 ತಿಂಗಳಿಂದ ಅಂತ ಹೇಳ್ತಾ ಇದ್ದೀರಿ ಸರ್, ಹೇಗೆ ಈ ರಸ್ತೆ ಕುಸಿದೋಯ್ತು ಸರ್? ಯಾವ ಕಾರಣಕ್ಕಾಗಿ? ಒಂದು ಬೆಳಗ್ಗೆ ಸುಮಾರು ಒಂದು 11 ಗಂಟೆ ಸಮಯದಲ್ಲಿ ಅದು ಆಟೋಮ್ಯಾಟಿಕ್ಕಾಗಿ ಬ್ರಿಡ್ಜು ಕುಸಿದೋಗಿದೆ. ಅದು ಕಳಪೆ ಕ್ವಾಲಿಟಿ ಬ್ರಿಡ್ಜ್ ಏನು ಸರಿಯಾಗಿ ಮಾಡಿಲ್ಲ. ಅದ್ರ ಮೇಲೆ ಮಡ್ ರೋಡ್ ಇತ್ತು, ಅದ್ರ ಮೇಲೆ ಟಾರ್ ಹಾಕಿಬಿಟ್ಟಿದ್ದಾರೆ. ಅದು ಇಷ್ಟು ದಿನ ಬಂತು, ಒಂದು ಸಡನ್ನಾಗಿ ಕುಸಿದೋಯ್ತು. ಅದು ಹೆವಿ ವೆಹಿಕಲ್ಸು ಓಡಾಡೋದ್ರಿಂದ ಇಲ್ಲಿ ಆ ಥರ ಆಗಿದೆ. ಸಡನ್ನಾಗಿ ಕುಸಿದೆ. ಅಕಸ್ಮಾತಾಗಿ ಯಾರೂ ಇರಲಿಲ್ಲ ಅವತ್ತಿನ ದಿನ. ಸೊ ಅದರಿಂದ ಅದೊಂದು ಒಳ್ಳೆ ಕೆಲಸ ಆಗಿದೆ. ಯಾರೂ ಓಡಾಡ್ತಾ ಇರಲಿಲ್ಲ. ನನ್ನ ಒಂದು CCTVನಲ್ಲೂ ರೆಕಾರ್ಡ್ ಆಗಿದೆ ಅದು. 11 ಗಂಟೆ ಸುಮಾರು 11 ಗಂಟೆ 8 ನಿಮಿಷನ 10 ನಿಮಿಷ ಆ ಟೈಮಲ್ಲಿ ಆಗಿದೆ ಬೆಳಗ್ಗೆ. ಇಲ್ಲ, ಯಾರೂ ಬಂದಿಲ್ಲ. ಇಲ್ಲಿಯ ನಿವಾಸಿಗಳು ಬಹಳಷ್ಟು ಕೆಲಸ ಮಾಡಿದ್ದಾರೆ. ಈ ಕೆಲಸ ಆದಷ್ಟು ಬೇಗ ಆಗಬೇಕು ಅಂತ. ಆದರೆ ಬಹಳ ಕಷ್ಟ ಇದೆ. ಯಾಕಂದರೆ ಇಲ್ಲಿ ನಮಗೆ ಈ ಕಡೆ ಹೋಗಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಸರ್ವಿಸ್ ಪ್ರೊವೈಡರ್ಸ್ ಯಾರಾದರೂ ಬಂದರೆ ಅವ್ರು ಬಳಸ್ಕೊಂಡು ಬರಬೇಕಾಗುತ್ತೆ. ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಈ ರೋಡಲ್ಲಿ. ಅವರಿಗೆ ಎಲ್ಲದಕ್ಕೂ ಈಗ ಒಂದು ಆಟೋ ಆಗಲಿ ಅವ್ರು ಬಂದರೆ ಬಳಸ್ಕೊಂಡು ಬರಬೇಕು. ಕೆಲವು ಸಲ ಅವರಿಗೆ ಆಟೋ ಬುಕ್ ಮಾಡ್ತಾರೆ, ಅದನ್ನ ಕ್ಯಾನ್ಸಲ್ ಮಾಡ್ತಾರೆ. ಸೊ ಈ ಥರನೂ ಕಷ್ಟ ಆಗ್ತಿದೆ. ಮತ್ತು ಈ ರಸ್ತೆ ಬಳಸೋರು ಕೆಲವು ಸಲ ಫಾಸ್ಟಾಗಿ ಬಂದು ತಕ್ಷಣ ಇದು ರೋಡ್ ಕುಸಿದಿದೆ ಅಂತ ನೋಡಿ ಬ್ರೇಕ್ ಹಾಕ್ತಾರೆ. ಯಾವ ಹೊತ್ತಲ್ಲಾದರೂ ಎಂಥದ್ದಾದರೂ ಒಂದು ಅನಾಹುತ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಇದನ್ನು ಸರಿ ಮಾಡಿದರೆ ಒಳ್ಳೆಯದು. ಮೇಡಮ್, ಸಿ ಎಂ ಸಿದ್ದರಾಮಯ್ಯವರು ಹಳದಿ ದುರ್ಗದಲ್ಲೇ ವಾಸ ಮಾಡುವಂಥದ್ದು. ಯಾಕೆ ಈ ಸಮಸ್ಯೆಗಳ ಬಗೆಹರಿಸ್ತಾ ಅಧಿಕಾರಿಗಳು ಅಂತ? ಅದಕ್ಕೆ ತುಂಬ ಕಾನ್ಸ್ಟೆಂಟ್ ಟಚ್ಚಲ್ಲಿ ಇದ್ದಾರೆ. ಅವ್ರು ಹೇಳಿದ್ರೆ ಅವ್ರು ಫಂಡ್ಸ್ ಇಲ್ಲ ಅದಿಲ್ಲ ಅಂತ ಹೇಳ್ತಾರಂತೆ. ಬರ್ತೀವಿ ಅಂತ ಹೇಳ್ತಾರೆ, ಒಂದೊಂದು ದಿವಸ ನಿಗದಿ ಮಾಡಿರ್ತಾರೆ, ಆ ದಿವಸ ಬರೋದಿಲ್ಲ. ಹಾಗಾಗಿ ಇಲ್ಲಿ ಇದು ರೆಸಿಡೆಂಟ್ಸ್ಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಪಾಪ ಎಷ್ಟೊಂದು ಜನ ಈಗ ಇವರೆಲ್ಲ ಕೆಲಸಕ್ಕೆ ಬರೋರೆಲ್ಲ ಅಲ್ಲಿ ಇಳಿದು ಎಲ್ಲ ಮಾಡಿ ಬರಬೇಕು. ಎಷ್ಟು ದೂರದಿಂದ ಆ ಕಡೆ ಬಳಸ್ಕೊಂಡು ಬರೋದು ಅಂದರೆ ತುಂಬ ಪ್ರಾಬ್ಲಮ್ಮೇ ಆಗುತ್ತೆ ಅವರಿಗೆ. ಸೊ ಅದೇ ಹೇಳಿದಾಗೆ ಮತ್ತು ಅದೇ ಜನ ಗೊತ್ತಿಲ್ಲದೆ ಇಲ್ಲಿವರೆಗೂ ಬಂದುಬಿಡ್ತಾರೆ. ಮತ್ತು ಕೆಲವು ಸಲ ಒಂದಿಬ್ಬರು ಬಿದ್ದಿದ್ದೂ ಇದೆ ಇಲ್ಲಿ. ಅದರಿಂದ ದಯವಿಟ್ಟು ಅಥಾರಿಟೀಸ್ಗೆ ಹೇಳಿ ಅದನ್ನು ಆದಷ್ಟು ಬೇಗ ಇದು ಮಾಡಿಕೊಡ್ಬೇಕು ಅಂತ ನಾನು. ಇದಿಷ್ಟು ಎಲ್ಲ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಆದಷ್ಟು ಬೇಕು. ಯಾಕೆಂದರೆ ಸಿ ಎಂ ಸಿದ್ದರಾಮಯ್ಯವರು ವಾಸ ಮಾಡುವಂತಹ ಇಬ್ಬಾಗದ ರಸ್ತೆ ಇದು. ಸೊ ಹೀಗಾಗಿ ಮೈಸೂರು ಅಭಿವೃದ್ಧಿಯಲ್ಲಿ ನಂಬರ್ 1 ಅಂತ ಹೇಳ್ತಾರೆ. ಆದರೆ ಈ ಅವರ ಸಿ ಎಂ ಸಿದ್ದರಾಮಯ್ಯವರು ವಾಸ ಮಾಡುವಂಥ ಮನೆ ವಿಭಾಗದಲ್ಲಿ ಈ ದುಸ್ಥಿತಿ ಇದೆ. ಆದರೆ ಇಲ್ಲಿ ಬೇರೆ ರಸ್ತೆಗಳ ಕಥೆ ಏನು ಅಂತೇಳಿ ಈಗಾಗಲೇ ಕಳೆದ 6 ತಿಂಗಳಿಂದಲೂ ಕೂಡ ಅಧಿಕಾರಿಗಳು ಬರ್ತಾರೆ, ಕೆಲವೊಂದು ಆಶ್ವಾಸನೆ ಕೊಡ್ತಾರೆ, ವಾಪಸ್ ಹೋಗ್ತಾ ಇದ್ದಾರೆ. ಸ್ಥಳೀಯ ಜನಪ್ರತಿನಿಧಿ ಶಾಸಕರು ಇರ್ಬೋದು, ಎಲ್ಲರೂ ಕೂಡ ಒಂದಷ್ಟು ಆಶ್ವಾಸನೆ ಕೊಡ್ತಾರೆ. ಆದರೆ ನಮ್ಮ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ ಅನ್ನುವಂತಹ ಮಾತುಗಳನ್ನು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರು ಮಹಾರಾಜರ ನಂತರ ಮೈಸೂರು ಅಭಿವೃದ್ಧಿ ಆಗಿದ್ರೆ ಅದು ನನ್ನ ಕಾಲದಲ್ಲಿ ಅಂತೇಳಿ ಸಿ ಎಂ ಸಿದ್ದರಾಮಯ್ಯವರು ಪ್ರತಿ ಭಾಷಣದಲ್ಲೂ ಕೂಡ ಹೇಳ್ತಾರೆ. ಆದರೆ ಅವರು ವಾಸ ಮಾಡುವಂತಹ ಮನೆ ಇಬ್ಬಾಗದ ರಸ್ತೆ ಕುಸಿದು ಈಗಾಗಲೇ 6 ತಿಂಗಳು ಕಳೆದರೂ ಕೂಡ ಅಧಿಕಾರಿಗಳು ಇತ್ತ ತಿರುಗಿ ನೋಡ್ತಾ ಇಲ್ಲ. ದುರ್ಶಸ ಗಮನಿಸ್ತಾ ಇರ್ಬೋದು, ರಾಮಕೃಷ್ಣ ನಗರದ ಹೈ ಬ್ಲಾಕ್ನಲ್ಲಿ ಬರುವಂತಹ 2ನೇ ಮುಖ್ಯ ರಸ್ತೆ ಇದು. ಕಳೆದ 6 ತಿಂಗಳಿಂದ ಸಾಕಷ್ಟು ಧಾರಾಕಾರವಾಗಿ ಸುರಿದಂತಹ ಮಳೆಯಿಂದಾಗಿ ಈ ಒಂದು ರಸ್ತೆ ಕುಸಿದು ಬಿದ್ದಿದೆ. ರಾಜಕಾಲುವೆ 2 ರಸ್ತೆಯ ಪಕ್ಕದಲ್ಲೂ ಕೂಡ ಬರ್ತದೆ. ಸೊ ಹೀಗಾಗಿ ನೀರಿನ ಸೆಳೆತದಿಂದಾಗಿ ಈ ಒಂದು ರಸ್ತೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಕಳಪೆ ಕಾಮಗಾರಿ ಆಗಿರುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಎತ್ಕೊಳ್ತಾ ಇರುವಂಥದ್ದು. ಯಾಕಂದರೆ ಒಂದು ಮಳೆಗೆ ಈ ರೀತಿಯಾಗಿ ರಸ್ತೆ ಕುಸಿದು ಬಿದ್ದಿದೆ. ಸುಮಾರು 6 ತಿಂಗಳಾದರೂ ಕೂಡ ಈ ಭಾಗಕ್ಕೆ ಬಂದು ಇಲ್ಲೇ ಜನರ ಕಷ್ಟವನ್ನ ಕೇಳುವಂತಹ ಕೆಲಸಕ್ಕೆ ಯಾರೊಬ್ಬರು ಕೂಡ ಮುಂದಾಗ್ತಾ ಇಲ್ಲ. ಎಲ್ಲರೂ ಕೂಡ ಭೇಟಿಯನ್ನು ಮಾಡಿ ಅವರಿಗೆ ಒಂದಷ್ಟು ಮನವಿಯನ್ನು ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಾದಂತಹ ಇಲ್ಲಿಗೆ ಅವರ ಮನವಿಗೆ ಕೂಡ ಸ್ಪಂದನೆ ಸಿಕ್ಕಿಲ್ಲ. ಇಲ್ಲಿ ಸ್ಥಳೀಯರವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ 6 ತಿಂಗಳಿಂದ ಅಂತ ಹೇಳ್ತಾ ಇದ್ದೀರಿ ಸರ್, ಹೇಗೆ ಈ ರಸ್ತೆ ಕುಸಿದೋಯ್ತು ಸರ್? ಯಾವ ಕಾರಣಕ್ಕಾಗಿ? ಒಂದು ಬೆಳಗ್ಗೆ ಸುಮಾರು ಒಂದು 11 ಗಂಟೆ ಸಮಯದಲ್ಲಿ ಅದು ಆಟೋಮ್ಯಾಟಿಕ್ಕಾಗಿ ಬ್ರಿಡ್ಜು ಕುಸಿದೋಗಿದೆ. ಅದು ಕಳಪೆ ಕ್ವಾಲಿಟಿ ಬ್ರಿಡ್ಜ್ ಏನು ಸರಿಯಾಗಿ ಮಾಡಿಲ್ಲ. ಅದ್ರ ಮೇಲೆ ಮಡ್ ರೋಡ್ ಇತ್ತು, ಅದ್ರ ಮೇಲೆ ಟಾರ್ ಹಾಕಿಬಿಟ್ಟಿದ್ದಾರೆ. ಅದು ಇಷ್ಟು ದಿನ ಬಂತು, ಒಂದು ಸಡನ್ನಾಗಿ ಕುಸಿದೋಯ್ತು. ಅದು ಹೆವಿ ವೆಹಿಕಲ್ಸು ಓಡಾಡೋದ್ರಿಂದ ಇಲ್ಲಿ ಆ ಥರ ಆಗಿದೆ. ಸಡನ್ನಾಗಿ ಕುಸಿದೆ. ಅಕಸ್ಮಾತಾಗಿ ಯಾರೂ ಇರಲಿಲ್ಲ ಅವತ್ತಿನ ದಿನ. ಸೊ ಅದರಿಂದ ಅದೊಂದು ಒಳ್ಳೆ ಕೆಲಸ ಆಗಿದೆ. ಯಾರೂ ಓಡಾಡ್ತಾ ಇರಲಿಲ್ಲ. ನನ್ನ ಒಂದು CCTVನಲ್ಲೂ ರೆಕಾರ್ಡ್ ಆಗಿದೆ ಅದು. 11 ಗಂಟೆ ಸುಮಾರು 11 ಗಂಟೆ 8 ನಿಮಿಷನ 10 ನಿಮಿಷ ಆ ಟೈಮಲ್ಲಿ ಆಗಿದೆ ಬೆಳಗ್ಗೆ.
ಇಲ್ಲ, ಯಾರೂ ಬಂದಿಲ್ಲ. ಇಲ್ಲಿ ಇಲ್ಲಿಯ ನಿವಾಸಿಗಳು ಬಹಳಷ್ಟು ಕೆಲಸ ಮಾಡಿದ್ದಾರೆ, ಈ ಕೆಲಸ ಆದಷ್ಟು ಬೇಗ ಆಗಬೇಕು ಅಂತ. ಆದರೆ ಬಹಳ ಕಷ್ಟ ಇದೆ, ಯಾಕಂದರೆ ಇಲ್ಲಿ ನಮಗೆ ಈ ಕಡೆ ಹೋಗಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಸರ್ವಿಸ್ ಪ್ರೊವೈಡರ್ಸ್ ಯಾರಾದರೂ ಬಂದರೆ ಅವ್ರು ಬಳಸ್ಕೊಂಡು ಬರಬೇಕಾಗುತ್ತೆ. ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಈ ರೋಡಲ್ಲಿ, ಅವರಿಗೆ ಎಲ್ಲದಕ್ಕೂ ಈಗ ಒಂದು ಆಟೋ ಆಗಲಿ ಅವ್ರು ಬಂದರೆ ಬಳಸ್ಕೊಂಡು ಬರಬೇಕು. ಕೆಲವು ಸಲ ಅವರಿಗೆ ಆಟೋ ಬುಕ್ ಮಾಡ್ತಾರೆ, ಅದನ್ನ ಕ್ಯಾನ್ಸಲ್ ಮಾಡ್ತಾರೆ. ಸೊ ಈ ಥರನೂ ಕಷ್ಟ ಆಗ್ತಿದೆ. ಮತ್ತು ಈ ರಸ್ತೆ ಬಳಸೋರು ಕೆಲವು ಸಲ ಫಾಸ್ಟಾಗಿ ಬಂದು ತಕ್ಷಣ ಇದು ರೋಡ್ ಕುಸಿದಿದೆ ಅಂತ ನೋಡಿ ಬ್ರೇಕ್ ಹಾಕ್ತಾರೆ. ಯಾವ ಹೊತ್ತಲ್ಲಾದರೂ ಎಂಥದ್ದಾದರೂ ಒಂದು ಅನಾಹುತ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಇದನ್ನು ಸರಿ ಮಾಡಿದರೆ ಒಳ್ಳೆಯದು. ಮೇಡಮ್, ಸಿ ಎಂ ಸಿದ್ದರಾಮಯ್ಯವರು ಹಳದಿದುರ್ಗದಲ್ಲೇ ವಾಸ ಮಾಡುವಂಥದ್ದು, ಯಾಕೆ ಈ ಸಮಸ್ಯೆಗಳ ಬಗೆಹರಿಸ್ತಾ ಅಧಿಕಾರಿಗಳು ಅಂತ? ಅದಕ್ಕೆ ತುಂಬ ಕಾನ್ಸ್ಟೆಂಟ್ ಟಚ್ಚಲ್ಲಿ ಇದ್ದಾರೆ. ಅವ್ರು ಹೇಳಿದ್ರೆ ಅವ್ರ ಫಂಡ್ಸ್ ಇಲ್ಲ ಅದಿಲ್ಲ ಅಂತ ಹೇಳ್ತಾರಂತೆ, ಬರ್ತೀವಿ ಅಂತ ಹೇಳ್ತಾರೆ. ಒಂದೊಂದು ದಿವಸ ನಿಗದಿ ಮಾಡಿರ್ತಾರೆ, ಆ ದಿವಸ ಬರೋದಿಲ್ಲ. ಹಾಗಾಗಿ ಇಲ್ಲಿ ಇದು ರೆಸಿಡೆಂಟ್ಸ್ಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಪಾಪ ಎಷ್ಟೊಂದು ಜನ ಈಗ ಇವರೆಲ್ಲ ಕೆಲಸಕ್ಕೆ ಬರೋರೆಲ್ಲ ಅಲ್ಲಿ ಇಳಿದು ಎಲ್ಲ ಮಾಡಿ ಬರಬೇಕು. ಎಷ್ಟು ದೂರದಿಂದ ಆ ಕಡೆ ಬಳಸ್ಕೊಂಡು ಬರೋದು ಅಂದರೆ ತುಂಬ ಪ್ರಾಬ್ಲಮ್ಮೇ ಆಗುತ್ತೆ ಅವರಿಗೆ. ಸೊ ಅದೇ ಹೇಳಿದಾಗೆ ಮತ್ತು ಅದೇ ಜನ ಗೊತ್ತಿಲ್ಲದೆ ಇಲ್ಲಿವರೆಗೂ ಬಂದುಬಿಡ್ತಾರೆ. ಮತ್ತು ಕೆಲವು ಸಲ ಒಂದಿಬ್ಬರು ಬಿದ್ದಿದ್ದೂ ಇದೆ ಇಲ್ಲಿ. ಅದರಿಂದ ದಯವಿಟ್ಟು ಅಥಾರಿಟೀಸ್ಗೆ ಹೇಳಿ ಅದನ್ನು ಆದಷ್ಟು ಬೇಗ ಇದು ಮಾಡಿಕೊಡ್ಬೇಕು ಅಂತ ನಾನು. ಇದಿಷ್ಟು ಎಲ್ಲ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು, ಆದಷ್ಟು ಬೇಕು. ಯಾಕೆಂದರೆ ಸಿ ಎಂ ಸಿದ್ದರಾಮಯ್ಯವರು ವಾಸ ಮಾಡುವಂತಹ ಇಬ್ಬಾಗದ ರಸ್ತೆ ಇದು. ಸೊ ಹೀಗಾಗಿ ಮೈಸೂರು ಅಭಿವೃದ್ಧಿಯಲ್ಲಿ ನಂಬರ್ 1 ಅಂತ ಹೇಳ್ತಾರೆ. ಆದರೆ ಈ ಅವರ ಸಿ ಎಂ ಸಿದ್ದರಾಮಯ್ಯವರು ವಾಸ ಮಾಡುವಂಥ ಮನೆ ವಿಭಾಗದಲ್ಲಿ ಈ ದುಸ್ಥಿತಿ ಇದೆ. ಆದರೆ ಇಲ್ಲಿ ಬೇರೆ ರಸ್ತೆಗಳ ಕಥೆ ಏನು ಅಂತೇಳಿ ಈಗಾಗಲೇ ಕಳೆದ 6 ತಿಂಗಳಿಂದಲೂ ಕೂಡ ಅಧಿಕಾರಿಗಳು ಬರ್ತಾರೆ, ಕೆಲವೊಂದು ಆಶ್ವಾಸನೆ ಕೊಡ್ತಾರೆ, ವಾಪಸ್ ಹೋಗ್ತಾ ಇದ್ದಾರೆ. ಸ್ಥಳೀಯ ಜನಪ್ರತಿನಿಧಿ ಶಾಸಕರು ಇರ್ಬೋದು, ಎಲ್ಲರೂ ಕೂಡ ಒಂದಷ್ಟು ಆಶ್ವಾಸನೆ ಕೊಡ್ತಾರೆ. ಆದರೆ ನಮ್ಮ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ ಅನ್ನುವಂತಹ ಮಾತುಗಳನ್ನು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು ಮಹಾರಾಜರ ನಂತರ ಮೈಸೂರು ಅಭಿವೃದ್ಧಿ ಆಗಿದ್ದರೆ ಅದು ನನ್ನ ಕಾಲದಲ್ಲಿ ಅಂತೇಳಿ ಸಿ ಎಂ ಸಿದ್ದರಾಮಯ್ಯವರು ಪ್ರತಿ ಭಾಷಣದಲ್ಲೂ ಕೂಡ ಹೇಳ್ತಾರೆ. ಆದರೆ ಅವರು ವಾಸ ಮಾಡುವಂತಹ ಮನೆ ಇಬ್ಬಾಗದ ರಸ್ತೆ ಕುಸಿದು ಈಗಾಗಲೇ 6 ತಿಂಗಳು ಕಳೆದರೂ ಕೂಡ ಅಧಿಕಾರಿಗಳು ಇತ್ತ ತಿರುಗಿ ನೋಡ್ತಾ ಇಲ್ಲ. ದೃಶ್ಯ ಗಮನಿಸ್ತಾ ಇರ್ಬೋದು, ರಾಮಕೃಷ್ಣ ನಗರದ ಹೈ ಬ್ಲಾಕ್ನಲ್ಲಿ ಬರುವಂತಹ 2ನೇ ಮುಖ್ಯ ರಸ್ತೆ ಇದು. ಕಳೆದ 6 ತಿಂಗಳಿಂದ ಸಾಕಷ್ಟು ಧಾರಾಕಾರವಾಗಿ ಸುರಿದಂತಹ ಮಳೆಯಿಂದಾಗಿ ಈ ಒಂದು ರಸ್ತೆ ಕುಸಿದು ಬಿದ್ದಿದೆ. ರಾಜಕಾಲುವೆ 2 ರಸ್ತೆಯ ಪಕ್ಕದಲ್ಲೂ ಕೂಡ ಬರ್ತದೆ. ಸೊ ಹೀಗಾಗಿ ನೀರಿನ ಸೆಳೆತದಿಂದಾಗಿ ಈ ಒಂದು ರಸ್ತೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಕಳಪೆ ಕಾಮಗಾರಿ ಆಗಿರುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಎತ್ಕೊಳ್ತಾ ಇರುವಂಥದ್ದು. ಯಾಕಂದರೆ ಒಂದು ಮಳೆಗೆ ಈ ರೀತಿಯಾಗಿ ರಸ್ತೆ ಕುಸಿದು ಬಿದ್ದಿದೆ. ಸುಮಾರು 6 ತಿಂಗಳಾದರೂ ಕೂಡ ಈ ಭಾಗಕ್ಕೆ ಬಂದು ಇಲ್ಲೇ ಜನರ ಕಷ್ಟವನ್ನು ಕೇಳುವಂತಹ ಕೆಲಸಕ್ಕೆ ಯಾರೊಬ್ಬರು ಕೂಡ ಮುಂದಾಗ್ತಾ ಇಲ್ಲ. ಎಲ್ಲರೂ ಕೂಡ ಭೇಟಿಯನ್ನು ಮಾಡಿ ಅವರಿಗೆ ಒಂದಷ್ಟು ಮನವಿಯನ್ನು ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಾದಂತಹ ಇಲ್ಲಿಗೆ ಅವರ ಮನವಿಗೆ ಕೂಡ ಸ್ಪಂದನೆ ಸಿಕ್ಕಿಲ್ಲ. ಇಲ್ಲಿ ಸ್ಥಳೀಯರವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ 6 ತಿಂಗಳಿಂದ ಅಂತ ಹೇಳ್ತಾ ಇದ್ದೀರಿ ಸರ್, ಹೇಗೆ ಈ ರಸ್ತೆ ಕುಸಿದೋಯ್ತು ಸರ್? ಯಾವ ಕಾರಣಕ್ಕಾಗಿ? ಒಂದು ಬೆಳಗ್ಗೆ ಸುಮಾರು ಒಂದು 11 ಗಂಟೆ ಸಮಯದಲ್ಲಿ ಅದು ಆಟೋಮ್ಯಾಟಿಕ್ಕಾಗಿ ಬ್ರಿಡ್ಜು ಕುಸಿದೋಗಿದೆ. ಅದು ಕಳಪೆ ಕ್ವಾಲಿಟಿ ಬ್ರಿಡ್ಜ್ ಏನು ಸರಿಯಾಗಿ ಮಾಡಿಲ್ಲ. ಅದ್ರ ಮೇಲೆ ಮಡ್ ರೋಡ್ ಇತ್ತು, ಅದ್ರ ಮೇಲೆ ಟಾರ್ ಹಾಕಿಬಿಟ್ಟಿದ್ದಾರೆ. ಅದು ಇಷ್ಟು ದಿನ ಬಂತು, ಒಂದು ಸಡನ್ನಾಗಿ ಕುಸಿದೋಯ್ತು. ಅದು ಹೆವಿ ವೆಹಿಕಲ್ಸು ಓಡಾಡೋದ್ರಿಂದ ಇಲ್ಲಿ ಆ ಥರ ಆಗಿದೆ. ಸಡನ್ನಾಗಿ ಕುಸಿದೆ, ಅಕಸ್ಮಾತಾಗಿ ಯಾರೂ ಇರಲಿಲ್ಲ ಅವತ್ತಿನ ದಿನ. ಸೊ ಅದರಿಂದ ಅದೊಂದು ಒಳ್ಳೆ ಕೆಲಸ ಆಗಿದೆ, ಯಾರೂ ಓಡಾಡ್ತಾ ಇರಲಿಲ್ಲ. ನನ್ನ ಒಂದು CCTVನಲ್ಲೂ ರೆಕಾರ್ಡ್ ಆಗಿದೆ ಅದು. 11 ಗಂಟೆ, ಸುಮಾರು 11 ಗಂಟೆ 8 ನಿಮಿಷನ 10 ನಿಮಿಷ ಆ ಟೈಮಲ್ಲಿ ಆಗಿದೆ ಬೆಳಗ್ಗೆ. ಇಲ್ಲ, ಯಾರೂ ಬಂದಿಲ್ಲ. ಇಲ್ಲಿಯ ನಿವಾಸಿಗಳು ಬಹಳಷ್ಟು ಕೆಲಸ ಮಾಡಿದ್ದಾರೆ, ಈ ಕೆಲಸ ಆದಷ್ಟು ಬೇಗ ಆಗಬೇಕು ಅಂತ. ಆದರೆ ಬಹಳ ಕಷ್ಟ ಇದೆ, ಯಾಕಂದರೆ ಇಲ್ಲಿ ನಮಗೆ ಈ ಕಡೆ ಹೋಗಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಸರ್ವಿಸ್ ಪ್ರೊವೈಡರ್ಸ್ ಯಾರಾದರೂ ಬಂದರೆ ಅವ್ರು ಬಳಸ್ಕೊಂಡು ಬರಬೇಕಾಗುತ್ತೆ. ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಈ ರೋಡಲ್ಲಿ, ಅವರಿಗೆ ಎಲ್ಲದಕ್ಕೂ ಈಗ ಒಂದು ಆಟೋ ಆಗಲಿ ಅವ್ರು ಬಂದರೆ ಬಳಸ್ಕೊಂಡು ಬರಬೇಕು. ಕೆಲವು ಸಲ ಅವರಿಗೆ ಆಟೋ ಬುಕ್ ಮಾಡ್ತಾರೆ, ಅದನ್ನ ಕ್ಯಾನ್ಸಲ್ ಮಾಡ್ತಾರೆ. ಸೊ ಈ ಥರನೂ ಕಷ್ಟ ಆಗ್ತಿದೆ. ಮತ್ತು ಈ ರಸ್ತೆ ಬಳಸೋರು ಕೆಲವು ಸಲ ಫಾಸ್ಟಾಗಿ ಬಂದು ತಕ್ಷಣ ಇದು ರೋಡ್ ಕುಸಿದಿದೆ ಅಂತ ನೋಡಿ ಬ್ರೇಕ್ ಹಾಕ್ತಾರೆ. ಯಾವ ಹೊತ್ತಲ್ಲಾದರೂ ಎಂಥದ್ದಾದರೂ ಒಂದು ಅನಾಹುತ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಇದನ್ನು ಸರಿ ಮಾಡಿದರೆ ಒಳ್ಳೆಯದು. ಮೇಡಮ್, ಸಿ ಎಂ ಸಿದ್ದರಾಮಯ್ಯವರು ಹಳದಿದುರ್ಗದಲ್ಲೇ ವಾಸ ಮಾಡುವಂಥದ್ದು, ಯಾಕೆ ಈ ಸಮಸ್ಯೆಗಳ ಬಗೆಹರಿಸ್ತಾ ಅಧಿಕಾರಿಗಳು ಅಂತ? ಅದಕ್ಕೆ ತುಂಬ ಕಾನ್ಸ್ಟೆಂಟ್ ಟಚ್ಚಲ್ಲಿ ಇದ್ದಾರೆ. ಅವ್ರು ಹೇಳಿದ್ರೆ ಅವ್ರ ಫಂಡ್ಸ್ ಇಲ್ಲ ಅದಿಲ್ಲ ಅಂತ ಹೇಳ್ತಾರಂತೆ, ಬರ್ತೀವಿ ಅಂತ ಹೇಳ್ತಾರೆ. ಒಂದೊಂದು ದಿವಸ ನಿಗದಿ ಮಾಡಿರ್ತಾರೆ, ಆ ದಿವಸ ಬರೋದಿಲ್ಲ. ಹಾಗಾಗಿ ಇಲ್ಲಿ ಇದು ರೆಸಿಡೆಂಟ್ಸ್ಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಪಾಪ ಎಷ್ಟೊಂದು ಜನ ಈಗ ಇವರೆಲ್ಲ ಕೆಲಸಕ್ಕೆ ಬರೋರೆಲ್ಲ ಅಲ್ಲಿ ಇಳಿದು ಎಲ್ಲ ಮಾಡಿ ಬರಬೇಕು. ಎಷ್ಟು ದೂರದಿಂದ ಆ ಕಡೆ ಬಳಸ್ಕೊಂಡು ಬರೋದು ಅಂದರೆ ತುಂಬ ಪ್ರಾಬ್ಲಮ್ಮೇ ಆಗುತ್ತೆ ಅವರಿಗೆ. ಸೊ ಅದೇ ಹೇಳಿದಾಗೆ ಮತ್ತು ಅದೇ ಜನ ಗೊತ್ತಿಲ್ಲದೆ ಇಲ್ಲಿವರೆಗೂ ಬಂದುಬಿಡ್ತಾರೆ. ಮತ್ತು ಕೆಲವು ಸಲ ಒಂದಿಬ್ಬರು ಬಿದ್ದಿದ್ದೂ ಇದೆ ಇಲ್ಲಿ. ಅದರಿಂದ ದಯವಿಟ್ಟು ಅಥಾರಿಟೀಸ್ಗೆ ಹೇಳಿ ಅದನ್ನು ಆದಷ್ಟು ಬೇಗ ಇದು ಮಾಡಿಕೊಡ್ಬೇಕು ಅಂತ ನಾನು. ಇದಿಷ್ಟು ಎಲ್ಲ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು,
ಆದಷ್ಟು ಬೇಕು. ಯಾಕಂದರೆ ಸಿ ಎಂ ಸಿದ್ದರಾಮಯ್ಯವರು ವಾಸ ಮಾಡುವಂತಹ ಹಿಂಭಾಗದ ರಸ್ತೆ ಇದು. ಸೊ ಹೀಗಾಗಿ ಮೈಸೂರು ಅಭಿವೃದ್ಧಿಯಲ್ಲಿ ನಂಬರ್ ಒನ್ ಅಂತ ಹೇಳ್ತಾರೆ. ಆದರೆ ಈ ಅವರ ಸಿ ಎಂ ಸಿದ್ದರಾಮಯ್ಯವರು ವಾಸ ಮಾಡುವಂಥ ಮನೆ ಹಿಂಭಾಗದಲ್ಲಿ ಈ ದುಸ್ಥಿತಿ ಇದೆ. ಆದರೆ ಇಲ್ಲಿ ಬೇರೆ ರಸ್ತೆಗಳ ಕಥೆ ಏನು ಅಂತೇಳಿ ಈಗಾಗಲೇ ಕಳೆದ 6 ತಿಂಗಳಿಂದಲೂ ಕೂಡ ಅಧಿಕಾರಿಗಳು ಬರ್ತಾರೆ, ಕೆಲವೊಂದು ಆಶ್ವಾಸನೆ ಕೊಡ್ತಾರೆ, ವಾಪಸ್ ಹೋಗ್ತಾ ಇದ್ದಾರೆ. ಸ್ಥಳೀಯ ಜನಪ್ರತಿನಿಧಿ ಶಾಸಕರು ಇರ್ಬೋದು, ಎಲ್ಲರೂ ಕೂಡ ಒಂದಷ್ಟು ಆಶ್ವಾಸನೆ ಕೊಡ್ತಾರೆ. ಆದರೆ ನಮ್ಮ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ ಅನ್ನುವಂತಹ ಮಾತುಗಳನ್ನು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.